ಹಾಸನ ಗಣೇಶೋತ್ಸವದ ವೇಳೆ 10 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾರಿ ಚಾಲಕನನ್ನ ಹಾಸನದಿಂದ ಮತ್ತೆ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲಾಸ್ಪತ್ರೆಯಿಂದ ಬೆಂಗಳೂರು ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಬೇಕು ಅಂತ. ಭುವನೇಶ್ನನ್ನ ಟ್ರಕ್ ಚಾಲಕ ಭುವನೇಶ್ನನ್ನ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಮಧ್ಯಾಹ್ನದ ಊಟದ ನಂತರ ಬಿಪಿ ಚೆಕ್ ಮಾಡಲಾಗಿದೆ. ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ವೈದ್ಯರು. ನಿನ್ನೆ ರಾತ್ರಿಯಿಂದ ಭುವನೇಶ್ವನಿಗೆ ಚಿಕಿತ್ಸೆ ಕೊಟ್ಟಿದ್ರು ವೈದ್ಯರು. ಪೊಲೀಸರ ಭದ್ರತೆಯಲ್ಲಿ ಲಾರಿ ಚಾಲಕ ಭುವನೇಶ್ವರನ್ನ ಇವತ್ತು ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಕಾರಣ ಎದೆನೋವು ಇದೆ, ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಬೇಕಿದೆ. ಹೀಗಾಗಿ ಆತನನ್ನ BGS ಆಸ್ಪತ್ರೆಯಿಂದ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಪೊಲೀಸರ ಭದ್ರತೆಯ ಜೊತೆಗೇನೆ ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಎದೆನೋವು ಕಾಣಿಸ್ಕೊಂಡ ಕಾರಣ ಆತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೊಂದು ಎಡವಟ್ಟಾಗ್ಬಿಡುತ್ತೆ. ಹಾಗಾಗಿ ಆತನಿಗೆ ಮಧ್ಯಾಹ್ನದ ಊಟವನ್ನು ಕೊಡಲಾಗಿದೆ. ತದನಂತರ BP ಚೆಕಪ್ ಮಾಡಿದ್ದಾರೆ. ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಹಾಸನ ಗಣೇಶೋತ್ಸವದ ಸಂದರ್ಭದಲ್ಲಿ ಏನಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ಒಂದು ಟ್ರಕ್ ಯಮಸ್ವರೂಪಿಯಾಗಿ ಬಂದು ಒಟ್ಟು 10 ಮಂದಿಯನ್ನು ಬಲಿ ಪಡೆದಿದೆ. ಆ ಟ್ರಕ್ನ ಚಾಲಕನೇ ಈತ ಭುವನೇಶ್. ಹೀಗಾಗಿ ಆತನ ರಕ್ತ ಪರೀಕ್ಷೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಅದರ ರಿಪೋರ್ಟ್ ಬರಬೇಕಿದೆ. ಅಂದರೆ ಮದ್ಯಪಾನ ಮಾಡಿದ್ನ ಏನು ಅಂತ ಅದು ಗೊತ್ತಾಗಬೇಕಲ್ಲ. ಹೀಗಾಗಿ ಬಟ್ ಆತನಿಗೆ ಎದೆನೋವು ಕಾಣಿಸ್ಕೊಂಡಿರೋದ್ರಿಂದ ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ವೈದ್ಯರ ಸೂಚನೆಯ ಮೇರೆಗೆ.